ಬಗ್ಗೆ ಹೇಳೋದಾದ್ರೆ ನಾನು ಆಗಲೇ ಹೇಳ್ತಿದ್ದೆ ತುಂಬ ಸ್ಟ್ರಾಂಗ್ ಆಗಿ ಇದೆ ಅಂಡ್ ಆಲ್ಮೋಸ್ಟ್ ನಾವು ಕೂಡ ಇಲ್ಲಿ ಅವರು ಆಡಿದಾಗ ನಾವು ಫೇಸ್ ಮಾಡಿದ್ದೀವಿ ಯಾರ್ಯಾರು ಹೇಗೆ ಏನು ಯಾರ ಸ್ಟ್ರೆಂತ್ ಏನಿದೆ ಅನ್ನೋದು ಕೂಡ ನಮ್ಮ ಬ್ಯಾಂಗ್ಳೂರ್ ಅವ್ರಿಗೆ ಗೊತ್ತಾಗಿದೆ RCB ಅವ್ರಿಗೆ. ಸೊ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿಯ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಗೆಲ್ತಾರೆ ಅಂತ ನಿಮಗೆ ಅನ್ಸುತ್ತೆ? ನಾವು ಆಲ್ರೆಡಿ ಅವ್ರನ್ನ ಫೇಸ್ ಮಾಡಿರೋದ್ರಿಂದ ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ನಾವು ಆಲ್ರೆಡಿ ಫೇಸ್ ಮಾಡಿದ್ದೀವಿ. ಬಟ್ ಅದೇ ಆ ಮ್ಯಾಚ್ ವಿ ಲಾಸ್ಟ್. ಸೊ ಇವಾಗ ಮೇ ಬಿ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಬಿಕಾಸ್ ವಿ ನೋ ದೇರ್ ಸ್ಟ್ರೆಂತ್, ವಿ ನೋ ದೇರ್ ವೀಕ್ನೆಸ್. ಅಕ್ಷರ್ ಪಟೇಲ್ ಅವ್ರು ಕೂಡ ಲೈಕ್ ವೆರಿ ಗುಡ್ ಕ್ಯಾಪ್ಟನ್. ಇವತ್ತು ನಾವು ಆಲ್ರೆಡಿ ಫೇಸ್ ಮಾಡಿರೋದ್ರಿಂದ ನಾನು ಹೇಳೋದೇನೆಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ವಿ ನೋ ಅಟ್ಲೀಸ್ಟ್ ಡೈರೆಕ್ಟ್ ಇವಾಗ ಫಸ್ಟೇ ಆಡ್ತಾ ಇದ್ರೆ ಸ್ವಲ್ಪ ನಮಗೆ ಹೇಗೆ ಯಾವ ಪ್ಲೇಯರ್ ಬಗ್ಗೆ ಯಾವ ಬೌಲರ್ ಹೇಗೆ ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಿತ್ತು. ಇವಾಗ ಮೇ ಬಿ ಆಲ್ರೆಡಿ ನಾವು ಫೇಸ್ ಮಾಡಿ ಅದು ಸೋತಿರೋದ್ರಿಂದ ಇನ್ನಷ್ಟು ಪ್ರಾಪರ್ ಪ್ಲಾನಿಂಗ್ ನಡೆದಿರುತ್ತೆ ನಮ್ಮ ಟೀಮ್ ಕಡೆಯಿಂದ. ಆ್ಯಂಡ್ ಅಕ್ಷರ್ ಪಟೇಲ್ ಅವ್ರು ಇರ್ಬೋದು, ಆ ಕಡೆ ಕರುಣ್ ನಾಯರ್ ಕೂಡ ಹೀ ಈಸ್ ಆಲ್ಸೋ ಪ್ಲೇಯಿಂಗ್ ರಿಯಲಿ ಗುಡ್. ಅವರು ಅಷ್ಟೇ ಅಂದರೆ ಅವ್ರ ಬ್ಯಾಟಿಂಗ್ ಕೂಡ ಆಗಲಿ ಎವ್ರಿಥಿಂಗ್ ಇಸ್ ಲೈಕ್ ಕ್ಲೀನಾಗಿ ಲೈನಪ್ಸ್ ಇದೆ. ಸೊ ನಮಗೆ ಇವಾಗ ಗೊತ್ತು ಏನು ಅವ್ರದ್ದು ವೀಕ್ನೆಸ್ ಏನು ಆ್ಯಂಡ್ ಸ್ಟ್ರೆಂತ್ ಏನು. ಸೊ ಅದನ್ನು ನೋಡಿ ಆಲ್ರೆಡಿ ಆಡಿರೋದ್ರಿಂದ ನಾವು ಅದನ್ನು ಸ್ವಲ್ಪ ಹೋಮ್ವರ್ಕ್ ಮಾಡಿರೋದ್ರಿಂದ ನಾವು ಮೇ ಬಿ ಅಷ್ಟು ಕಷ್ಟ ಆಗಲ್ಲ. ಅವ್ರ ಹೋಮ್ ಗ್ರೌಂಡಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಆ್ಯಂಡ್ ಡೆಲ್ಲಿ ಏನು ಹೊಸದಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ. ಸೊ ತುಂಬಾ ಕ್ಲಾರಿಟಿ ಇರುತ್ತೆ ಕೊಹ್ಲಿ ಆಲ್ರೆಡಿ. ಹೌ KL ರಾಹುಲ್ಗೆ ನಮ್ಮ ಪಿಚ್ ಬಗ್ಗೆ ಕ್ಲಾರಿಟಿ ಸೇಮ್ ಥಿಂಗ್ ಇರುತ್ತೆ. ಅಂಡ್ ಆಲ್ಸೋ ದ ಗುರುಗಳೇ ನಮ್ಮವರು ಈ ಒಂದು 2025ನ IPL ಮ್ಯಾಚಸ್ ನಲ್ಲಿ ಟಾಸ್ ಗೆಲ್ತಿಲ್ಲ. ಸೊ ಇವತ್ತೇನಾದ್ರು ಟಾಸ್ ಗೆಲ್ತಾರ? ಟಾಸ್ ಗೆಲ್ಲದೆ ಭಾನುವಾರ ತುಂಬಾ ಸರಿ ಟಾಸ್ ಅನ್ನ ಗೆದ್ದಿದ್ದಾರೆ RCB. ಭಾನುವಾರ ಮಾತ್ರ ಟಾಸ್ ಗೆಲ್ತಾರೆ 100%. ಹಾಗಾಗಿ ಇವತ್ತು ಪಕ್ಕ ಟಾಸ್ ಗೆಲ್ಲಿ ಅಂತ ನಾನು ಅನಿಸ್ತೇನೆ. ಟಾಸ್ ಗೆದ್ರು ನನಗೆ ಇಷ್ಟನೂ ಇಲ್ಲ. ನನ್ನ ಅನ್ಸ್ ಕೇಳ್ತಿದ್ದೀನಿ. ನಂಗೆ ಇವತ್ತು RCB ಟಾಸ್ ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಸಾಲ್ಟ್ ಬ್ಯಾಟಿಂಗ್ ನೋಡೋಕೆ ನಂಗೆ ಇಷ್ಟ ಆಗಿತ್ತು. ಸಾಲ್ಟ್ ತುಂಬಾ ಸ್ಲೋ ಆಗಿ ಆಡಿದ್ರೆ 100% ಇವತ್ತು ಒಂದು 100 ಮಾಡ್ಬೋದು. ಅಂದ್ರೆ ಒಂದು ಸ್ವಲ್ಪ ಒಂದು 2-3 ಓವರ್ ಬಹಳ ಮಿರಾಕಲ್. ಹಾಗಾಗಿ ನನ್ನ ಪ್ರಕಾರ ಹೇಗೆ ಆಡಿದ್ರೆ ಇವತ್ತು ಚೆನ್ನಾಗಿ ಆಡ್ತಾರೆ. ಅವ್ರ ಮೇಲೆ ತುಂಬಾ ನಿರೀಕ್ಷೆ ಇಟ್ಟಿದೆ. ನಾನು ಫಸ್ಟ್ ಅಂದ್ರೆ ಬಿಗ್ ಒಂಥರ ನಿಮ್ಮ ಹತ್ರ ಅಲ್ಲ, ನಾನು ಬೆಳಗ್ಗೆಲೂ ನಾನು ರೆಗ್ಯುಲರ್ ಒಬ್ಬರ ಹತ್ರ ಡಿಸ್ಕಷನ್ ಮಾಡಿದಾಗಲೂ ಕೂಡ ಆಲ್ಮೋಸ್ಟ್ ನನ್ನ ಕೇಳಿದಾಗೆಲ್ಲ ಡಿಸ್ಕಷನ್ ಮಾಡಿದಾಗ ನಾನು ಬೆಳಗ್ಗೆ ಮಾಡಿದಾಗ ಒಂದು ಜನರಲ್ ಆಗಿ ಬೆಳಗ್ಗೆ ಮುಂಬೈ ಗೆಲ್ಲುತ್ತೆ ಅಂತಲೇ ಹೇಳಿದ್ದೆ ಬೆಳಗ್ಗೆಲ್ಲೂ ಕೂಡ. ಹಾಗಾಗಿ ನಾನು ಜನರಲ್ ಆಗಿ ಹೇಳ್ತೀನಿ. ನಾನು ಜನರಲ್ಲಾಗೂ ನನಗೆ ಹತ್ರ ನನ್ನ ಕೇಶನ್ ಹತ್ರ ತುಂಬ ಜನರಲ್ ಅವನಿಲ್ಲ ಸರ್ ಅದೇ ಮುಚ್ಚಂಗೆ ಕುತ್ಕೊಳ್ಳ ಅಂದೆ ನಾನು. ಅದು ಕರೆಕ್ಟ್ ಮೆಜೆಸ್ಟಿಕ್ಕಿಂದ ಬರ್ತಾ ಇದ್ದೆ ಲೈವ್ ಮುಗಿಸ್ಕೊಂಡು ಬಿನ್ನಿಮಿಲಿಯಟ್ ರೋಡಲ್ಲಿ ನಾನು ಫೋನ್ ಮಾಡಿದೆ ನಾನು ಅವಾಗ ಅದು ಮಾತಾಡ್ಬೇಕಾರೆ. ಹಾಗಾಗಿ ನನಗೆ ಇವತ್ತು ಭಾನುವಾರ ಸಾಯರಿಂದ ತುಂಬಾ ಚೆನ್ನಾಗಿ ಮ್ಯಾಚ್ ನೀವು ಹೇಳ್ದಂಗೆ ಆಗಿದೆ. ಇವಾಗ ಈವ್ನಿಂಗ್ ಮ್ಯಾಚ್ ನೀವು ಹೇಳ್ದಂಗೆ ಆಗುತ್ತೆ ಅಂತಿದೆ. ಹೌದೌದು. ಆಲ್ಮೋಸ್ಟ್ ನಾನು ಬೆಂಗಳೂರು ಒಂದೇನೆ. ಆಲ್ಮೋಸ್ಟ್ ನಾನು ಜನರಲ್ ಆಗಿ ನನ್ನ ಹತ್ರ ಮಾತಾಡ್ತೀನಲ್ಲ, ಆಲ್ಮೋಸ್ಟ್ಲಿ ನಾನು ಬೇಕು ಅಂತ ನಾನು ಯಾವಾಗಲೂ ಹೆಂಗೆ ಅಂದರೆ ನನ್ನ ಲೈಫಲ್ಲಿ ನಾನು ಒಂದು ಲೆಕ್ಕ ಇಟ್ಕೊಂಡು ಮಾತ್ರ ಜಡ್ಜ್ ಮಾಡ್ತಾ ಇರ್ತೀನಿ. ಎಲ್ಲ ಥರನೂ ಆಗನೇ ಬೇಕು ಅನ್ನಂಗಿರಲ್ಲ. ಹಾಗಾಗಿ ನಾನು ಯಾವುದನ್ನು ಬೆಡ್ಡಿಂಗ್ ಆಡಲ್ಲ 100%. ನನಗೆ ಯಾವುದು ಅದು ಕ್ರೇಜ್ ಇಲ್ಲ. ಸೊ ಇವತ್ತಿನ ನಮ್ಮ ಲೆಕ್ಕಾಚಾರ ಪ್ರಕಾರ ಯಾವ್ಯಾವ ಪ್ಲೇಯರ್ ಎಷ್ಟೆಷ್ಟು ಇವತ್ತೇನಾದ್ರು ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸ್ತಾರಾ ಇದನ್ನ ಕೇಳ್ತೀನಿ. ನನಗೆ ಅವ್ರ ಮೇಲೆ ನಿರೀಕ್ಷೆ ಇಲ್ಲ ಅಂತೀರಾ? ನಂಗೆ ಸಾಲ್ಟ್ ಒಬ್ಬರ ಮೇಲೆ ನಿರೀಕ್ಷೆ. ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ನಮ್ಮ ಕಡೆ ನನಗೆ ಇವತ್ತು ಏನಾಗುತ್ತೆ ಅಂದ್ರೆ ನಾನು ಸಾಲ್ಟ್ ಮೇಲೆ ತುಂಬಾ ನಿರೀಕ್ಷೆ ಮಾಡ್ತೀನಿ. ವಿರಾಟ್ ಕೊಹ್ಲಿ ಅವರ ಡೂ ಪ್ಲಸ್ ಮೇಲೆ ತುಂಬಾ ನಿರೀಕ್ಷೆ. ಅಂದ್ರೆ ಇವ್ರು ಇಬ್ಬರಲ್ಲಿ ಯಾರು ಒಬ್ರು ಬಿಗ್ ಸ್ಕೋರ್ ಅಲ್ಲಿ ಬಿಗ್ ಹಿಟ್ಟರ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಅವರ ಒಂದು 40 ಬಾಲ್ 75 ನೋಡಿ ಅದೇನು ದೊಡ್ಡ ವಿಷಯ ಅಲ್ಲ ಕ್ರಿಕೆಟ್ ಅಲ್ಲಿ. ಇಷ್ಟು ವರ್ಷ ಆಡಿಬಿಟ್ಟು ಏನ್ ಹೇಳಿ 40 ಬಾಲ್ಗೆ 85 ಹೊಡಿತೀನಿ ಅದು ರಿಸ್ಕ್. 40 ಬಾಲ್ಗೆ 70 ರನ್ ಸುಮ್ಮನೆ ವೈಡು ನೋ ಬಾಲು ಬೌನ್ಸಿಂಗ್ ಟಚ್ ಆದ್ರೆ ಅವೊಂದು 20 ರನ್ ಬಂದ್ಬಿಡ್ತವೆ. ಆದರೆ 85 ರನ್ ಟಚ್ ಇನ್ನು 10 ರನ್ ಟಚ್ ಮಾಡ್ತಿಲ್ಲ ಅದ್ರ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ಟೈಮು ಆಕ್ಚುಲಿ KL ರಾಹುಲ್ ಅವರು ಇನ್ನೇನು ಶತಕ ಬಾರಿಸ್ತಿದ್ರು ಬಟ್ ಶತಕ ವಂಚಿತ ನೋಡಿ. ಹೋದ್ ಸರಿ ಗೆದ್ದರಲ್ವಾ ಮೇಡಮ್. ಆದ್ರೆ KL ರಾಹುಲ್ ಒಬ್ಬನೇ 93 ರನ್ ಹೊಡೆದಿದ್ದು, ಇನ್ನು ಯಾರು ಹೊಡೆದಿಲ್ಲ. ಆದ್ರೂ ಕೂಡ ಅವ್ರಿಗೆ ಲೈಫ್ ಏನೋ ಕೊಟ್ಟಿರ್ಬೋದು ನನಗೆ ಗೊತ್ತಿಲ್ಲ. ನಾನು ಗ್ರೌಂಡಲ್ಲಿ ಇದ್ದೆ ಅನ್ಸುತ್ತೆ ಅವತ್ತು ಗುರುವಾರ ಆಗಿತ್ತು. ಯಾವತ್ತು ರಾಹುಲ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಗುರುವಾರ ಸಹ KL ರಾಹುಲ್ ಅನ್ನೋ ಹೆಸರು ರಾ ಅನ್ನೋ ಅಕ್ಷರ ಬರುತ್ತೆ. ಅವ್ರು ಗುರುವಾರ ಸಹ ಸಖತ್ತಾಗಿ ಆಡ್ತಾರೆ. ಇವತ್ತು ಗುರುವಾರ ಭಾನುವಾರದ ದಿವಸ ಯಾವ ಅಕ್ಷರ ಬಂದವರು ಸಖತ್ತಾಗಿ ಆಡ್ತಾರೆ. ಭಾನುವಾರ ಸಹ ನಮ್ಗೆ RCB ಚೆನ್ನಾಗಿದೆ. RCB ಬಿಟ್ಟು ನೆಕ್ಸ್ಟ್ ಯಾರಂತ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ RCB ಫ್ಯಾನ್ಸ್ ಫುಲ್ ಕಾತರದಿಂದ ಯಾರು ಗೆಲ್ಲಬಹುದು, RCBಗೆ ಯಾವ ರೀತಿ ಪ್ರೀತಿನ ವ್ಯಕ್ತಪಡಿಸಬೇಕು ಅಂತ ನಮ್ಮ ಪಬ್ಲಿಕ್ ಫುಲ್ ಆನ್ ಬೈಟ್ಸ್ನ ನಮಗೆ ನೀಡಿದ್ದಾರೆ. ಸೊ ಏನು ಹೇಳುತ್ತೆ ಪಬ್ಲಿಕ್ ರಿಯಾಕ್ಷನ್ ಮತ್ತೊಂದು ನಿಮಗಾಗಿ ಕಾಯ್ತಿದೆ. ಚೆಕ್ ಇಟ್ ಔಟ್. ವಿರಾಟ್ ಕೊಹ್ಲಿಗೆ ಏನಂದರೆ ಫ್ಯಾನ್ಸ್ ಜಾಸ್ತಿ. ಓಕೆನಾ? ವಿರಾಟ್ ಕೊಹ್ಲಿಗೆ ಫ್ಯಾನ್ಸ್ ಜಾಸ್ತಿ. ಯಾಕಂದರೆ ವಿರಾಟ್ ಕೊಹ್ಲಿನ ಏನಾದರೂ ಒಂಥರ ಮಾಡಿಬಿಟ್ರೆ
ಒಂಥರ ಬೇಜಾರು ಇಲ್ಲ ಅಜೀಪ್ ಮಾಡಿಬಿಟ್ರೆ ವಿರಾಟ್ ಕೊಹ್ಲಿ 100% ರಿವೆಂಜು ಎಲ್ಲರಿಗೂ ಕೊಟ್ಟಾಯಿತು. KL ರಾಹುಲ್ ಮಾತ್ರ ಒಬ್ಬನಿಗಿದೆ, ಇವತ್ತು ಗ್ಯಾರಂಟಿ ಕೊಡ್ತಾನೆ 100% ಹಾಂ. ಯಾರಾದರೂ ಆಗಲಿ ನಮ್ಮ ಗ್ರೌಂಡ್ ಅಂತ ನಮ್ಮವ್ರನ್ನೇ ಚೆನ್ನಾಗಿ ಇದು ಮಾಡಬಾರ್ದು. ಅಲ್ಲಿ ನಮ್ಮ ಗ್ರೌಂಡಲ್ಲಿ ಆಡಬೇಕು, ಅಪ್ಪ ನಮ್ಮ ಗ್ರೌಂಡಲ್ಲಿ ಗೆದ್ವಿ ಅಂತ ಹೇಳ್ಬೇಕು. ಅದು ತುಂಬ ಓವರ್ ಆಯಿತು, ನಿಜಾನ ಸುಳ್ಳ, ಅದು ತುಂಬ ಓವರ್ ಆಯಿತು. ಇವಾಗ ಸೇಮ್ ರಿವೆಂಜು ನಮ್ಮ ವಿರಾಟ್ ಬಾಸ್ ಮಾಡೇ ಮಾಡ್ತಾರೆ. ಇವಾಗ ಭುವಿ ಬಂದ, ಇದು ಡೆತ್ ಓವರ್ ಚೆನ್ನಾಗಿದೆ, ಲಾಸ್ಟ್ 4 ಓವರು ಚೆನ್ನಾಗಿದೆ, ಗೆಲ್ತಾರೆ. ಅದು ವಿರಾಟ್ ಮಾಡಿರೋ ಅರ್ಧನೂ ಅಲ್ಲ ಮೇಡಮ್, ಗೆಲ್ಲೇಬೇಕು ಅಷ್ಟೇ. ವಿರಾಟ್ ಮಾಡಿರೋದು ಅರ್ಧನೂ KL ರಾಹುಲ್ ಮಾಡಿಲ್ಲ, ಆದರೆ ಜಾಸ್ತಿ ಓವರ್ ಆಯಿತು ಬೆಂಗಳೂರಲ್ಲಿ ಅಷ್ಟೇ. ಆದರೆ ವಿರಾಟ್ ಕೊಹ್ಲಿ ಮುಂದೆ ಅವರೆಲ್ಲ ವೇಸ್ಟೇ, ಆದರೆ ವಿರಾಟ್ ಕೊಹ್ಲಿ ಮುಂದೆ ಏನೂ ಇಲ್ಲ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಮ್ಯಾಚ್ ನೋಡೋಕೆ ಹೋಗಿಲ್ಲ, ಟಿವಿಯಲ್ಲೇ ನೋಡ್ತಾ ಇದ್ದೀವಿ. ಫೈನಲ್ಗೆ 100% ಹೋಗೇ ಹೋಗ್ತೀವಿ ಮ್ಯಾಚ್ ನೋಡಿ. ಚಿಂದಿ ಮಾಡಬೇಕು, ಎಲ್ಲಾದರೂ ಇರಲಿ ಅಪ್ಪ, ಹೋಗ್ಬೇಕು. ನಮ್ಮ ಬೆಂಗಳೂರು ಹೋಗ್ಲೇಬೇಕು. ಮ್ಯಾಚ್ ಮಾತ್ರ ಪಕ್ಕ ಫೈಟ್ ಇದ್ದೇ ಇರುತ್ತೆ. ಸಾಲ್ಟ್ ಮತ್ತು ಕೊಹ್ಲಿ ಎಕ್ಸ್ಪೆಕ್ಟೇಷನ್ ಮೋರ್ ಇದೆ. ರಾಹುಲ್ ಯಾವುದೇ ಥರ ಓನ್ ಪಿಚ್ಚಲ್ಲಿ ತೋರಿಸಿದ್ರು ಆಡಿ, ಅದೇ ಥರ ಕೊಹ್ಲಿ ತೋರಿಸ್ತಾರೆ, ಯಾಕಂದರೆ ಅವ್ರದ್ದು ಓನ್ ಪಿಚ್ ಅದು. ಆ ಟೆರಿಟರಿ ಈ ಟೆರಿಟರಿ ಅನ್ನಲ್ಲ ಕೊಹ್ಲಿ, ಎಲ್ಲ ಕಡೆ ಒಂದೇ ಟೆರಿಟರಿ. ಅವ್ನು ಬರ್ತಾನೆ, ಹೊಡಿತಾನೆ, ಎಣ್ಸ್ಕೊತಾ ಇರಬೇಕು. ಎಲ್ಲರಿಗೂ ಹೊಡೆದಿದ್ದೀವಿ ಆಲ್ರೆಡಿ. ಕೊಹ್ಲಿ ಎಲ್ಲರಿಗೂ ತೋರಿಸಿದಂತ ಅವನೇನು ಅಂತ, ಇವತ್ತು ತೋರಿಸ್ತಾನೆ ಮ್ಯಾಚ್ ಏನು ಅಂತ. RCBಗೆ 5ರಲ್ಲಿ ನಾ 2 ಮ್ಯಾಚ್ ಹೊಡೆದ್ರು ಸಾಕು, ನಾವು ಆಲ್ರೆಡಿ ಎಂಟ್ರಿ ಕೊಡ್ತೀವಿ. 1 ಹೊಡೆದ್ರು ಕೂಡ ರನ್ ರೇಟಲ್ಲಿ ನಾವು ಬಂದೇ ಬರ್ತೀವಿ. ಆಲ್ರೆಡಿ CSKಗೂ ಕಳ್ಸಾಯ್ತು, ಮಾತಾಡೋ ಸನ್ರೈಸ್ ಹೈದರಾಬಾದ್ ಅವ್ರಿಗೂ ಕಳ್ಸಾಯ್ತು. ಯಾರ್ಯಾರು ಬರ್ತಾರೆ ಎಲ್ಲರೂ ಹೊಡೆದು ಕಳಿಸ್ತಾನೆ ಇರೋದು. ಈ ಸಲ ನಮ್ದೇ ನಮ್ದೇ RCB 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 RCB. ಎಸ್, ಜೋಶ್ ಅಂತೂ ತುಂಬ ಹೈ ಆಗೇ ಇದೆ. ಈ ಸಲ ಕಪ್ ನಮ್ಮದೇ ಅನ್ನೋದು. ಆ್ಯಂಡ್ ಇನ್ನೊಂದು ಏನಪ್ಪ ಈ ಜೋಶ್ಗೆ ಕಾರಣ ಅಂದರೆ, ತವರಲ್ಲಿ ಹೌದು ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿ ಲಾಸ್ಟ್ ಮ್ಯಾಚ್ ವಿನ್ ಆದ್ವಿ RCB, ಬಟ್ ಬೇರೆ ಕಡೆ ಹೋಗಿ ಆಡಿರೋದೆಲ್ಲ ಮ್ಯಾಚ್ನ ವಿನ್ ಆಗಿದ್ದೀವಿ, ಗೆದ್ದಿದ್ದೀವಿ. ಆ ಒಂದು ಖುಷಿ, ಆ ಒಂದು ಹೋಪ್ ಇವತ್ತಿನ ಮ್ಯಾಚ್ಗೆ 100% ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ಲೈಕ್ ಆಲ್ರೆಡಿ ನಾವು ಆಡಿರೋ ಮ್ಯಾಚಸಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ಬಿಟ್ಟರೆ ನಾವು ಬೇರೆ ಎಲ್ಲೂ ಸೋತಿಲ್ಲ. ಸೊ ಅದೊಂದು ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಕ್ಯಾರಿ ಆಗುತ್ತೆ. ಯಾವುದೇ ಒಂದು ಪ್ಲೇಯರ್ಸ್ ಆಡ್ತಾ ಇರೋರು ಇರ್ಬೋದು, ಅವರಿಗೂ ಅದೊಂದು ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಬಿಕಾಸ್ ನಾವು ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆ ಆಡಿರೋದು ಎಲ್ಲನೂ ಗೆದ್ದಿದ್ದೀವಿ. ಸೊ ಅದೂ ನಮ್ಮ ಹೋಮ್ ಗ್ರೌಂಡಲ್ಲಿ ಲಾಸ್ಟ್ ಮ್ಯಾಚ್ ಕೂಡ ಲೈಕ್ ಗೆದ್ದಿರೋದ್ರಿಂದ ಅದೇ ಒಂದು ಕಾನ್ಫಿಡೆನ್ಸು, ಅದೇ ಒಂದು ಇದು ಮೈಂಡ್ಸೆಟ್ಟಿಂದ ನಾವು ಹೋಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾವು ಗೆಲ್ತೀವಿ. ಆ್ಯಂಡ್ ಅಲ್ಲಿ ಅದೇ ಇವತ್ತು ಡ್ಯುಪ್ಲೆಸಿಸ್ನ ಆಡಿಸ್ತಾ ಇದ್ದಾರೆ, ಅದು ಒಂದು ಸ್ವಲ್ಪ ಭಯ ಇದೆ. ಬಿಕಾಸ್ ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್, ಅದೊಂದು ಭಯ. ಆ್ಯಂಡ್ ಕರುಣ್ ನಾಯರ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ KL ರಾಹುಲ್ ಇಸ್ ಆಲ್ಸೋ ವೆರಿ ಗುಡ್ ಬ್ಯಾಟ್ಸ್ಮನ್. ಅವರಿಬ್ಬರು ಕನ್ನಡ ಕಾನ್ವರ್ಸೇಷನ್ ಕೇಳಕ್ ಮಜಾ ಡೆಲ್ಲಿನಲ್ಲಿ. ಓಪೋನೆಂಟ್ ಟೀಮು ಮಗ ಓಡು ಬಾರು ಅನ್ನೋ ಆ ಕನ್ನಡ ಪದಗಳು ಕೇಳಿಸ್ತಾ ಇರುತ್ತೆ. ಹೌದು, ಕೇಳಿಸ್ತಾ ಇರುತ್ತೆ. ಇವತ್ತು ಕೂಡ ಇದ್ದೇ ಇರುತ್ತೆ. ಆ ಖುಷಿ ಜೊತೆ RCB ಗೆಲ್ಲೋ ಅಂತ ಡಬಲ್ ಖುಷಿ ಇರುತ್ತೆ ಡೆಫಿನೆಟ್ಲಿ. ಸೊ ಗುರುಗಳೇ ಹೇಳಿ, ಇವತ್ತು ವಿರಾಟ್ ಕೊಹ್ಲಿ ಅವರು ಆಕ್ಚುಲಿ ಅವ್ರ ರಿವೆಂಜ್ನ ತೀರಿಸ್ಕೊಳ್ಳೇಬೇಕು ಅನ್ನೋದು ಎಲ್ಲ RCB ಅಭಿಮಾನಿಗಳ ಒಂದು ಅಭಿಪ್ರಾಯ ಅಂಡ್ ಆಸೆ. ಇಲ್ಲಿ ಇನ್ನೊಂದು ಪಾಯಿಂಟ್ಸ್ ಹೇಳಕ್ಕೆ ಬರ್ತೀನಿ ನೋಡಿ. ಒಂದು ನಮ್ಮ ಕರ್ನಾಟಕದಲ್ಲಿ 18 ವರ್ಷದ ಒಂದು ಕೂಗು, ಇದೊಂದೇ ಅಲ್ಲ, DK ಶಿವಕುಮಾರ್ CM ಆಗಬೇಕು, ಅದೊಂದು ದೊಡ್ಡ ಕೂಗಿದೆ. RCB ಕಪ್ ಪಡೆದಿರೋದು, DK ಶಿವಕುಮಾರ್ CM ಆಗೋದು, ಇವೆರಡೂ ಒಟ್ಟಿಗೆ ಬಂದವೆ. ಈ ಸರಿ DK ಶಿವಕುಮಾರ್ CM ಆಗೋದು, ಇಲ್ಲ RCB ಕಪ್ ಪಡೆ, ಎರಡೂ ಒಟ್ಟಿಗೆ ಆಗುತ್ತೆ 18 ವರ್ಷದಿಂದ. ಮತ್ತು RCB ಟೀಮನ್ನು ನಾನು ಕಲರ್ ಚೇಂಜ್ ಮಾಡಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದೆ. ಆ ಕೂಗು ಭಾಳ ದೊಡ್ಡ ಮಟ್ಟಿಗೆ ಮುಟ್ಟಿದೆ 100%. ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ಮೇಲೆ ಆ ಹೆಣ್ಮಕ್ಳು ಕಪ್ಪನಾಗಿದ್ರು. ಒಂದು ಸರಿ ಇವರು ಗ್ರಾಮ ದೇವತೆ ಅಣ್ಣಮ್ಮನ ಟೆಂಪಲ್ಗೆ ಬಂದವರು ಒಳ್ಳೇದಾಗುತ್ತೆ. RCB ಟೀಮ್ 100% RCB ಟೀಮ್ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲ, ಈ ಅಕಸ್ಮಾತ್ ಈ ಸಲ ಏನಾದ್ರು ಗೆದ್ದಿರ್ಲಿಲ್ಲ ಅಂದಿದ್ರೆ 4ನೇ ಮ್ಯಾಚು ಕರೆಸ್ತಿದ್ರು, ಅಭಿಮಾನಿಗಳೇ ಹೇಳ್ಬಿಡ್ತಿದ್ರು, ಇಲ್ಲ ಅವ್ರುಗಳೇ ಬಿಹಾಫ್ ಆಫ್ RCB ಟೀಮ್ ಹರಕೆ ಹೊತ್ಕೋತಾ ಇದ್ರು ಅಣ್ಣಮ್ಮನ ಟೆಂಪಲ್ಗೆ ಬಂದು. ತುಂಬ ಜನ RCB ಅಭಿಮಾನಿಗಳು ಅಣ್ಣಮ್ಮನ ಟೆಂಪಲ್ಗೆ ಒಪ್ಕೊಳ್ಳಿ, ಗ್ರಾಮ ದೇವತೆಗೆ ಒತ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ, ಭಾಳ ಮಿರಾಕಲ್ ಆಗುತ್ತೆ. ಮತ್ತು ಏನಕ್ಕಪ್ಪ ಅಂದರೆ ಈ ಸರಿ ಟೀಮ್ ತುಂಬ 1ನೇ ತಾರೀಕಾದ್ರಿಂದ ಈ ರೆಡ್ ಕಲರ್ ಬಣ್ಣ ತುಂಬ ಸಾಥ್ ಕೊಡ್ತಾ ಹೋಗುತ್ತೆ. ಒಂದಕ್ಕೆ ಯಾವತ್ತು ಭಾನುವಾರ ತುಂಬ ಸಾಥ್ ಕೊಡುತ್ತೆ. ಇವತ್ತು ನಿರೀಕ್ಷೆ, ಇವತ್ತು ಭಾಳ ಒಳ್ಳೆಯ ದಿನ ಆಗಿತ್ತು 100%. ಭಾಳ ಒಳ್ಳೆ ದಿವಸ ಅಂತ ಅನಿಸುತ್ತೆ. KL ರಾಹುಲ್ ಅಲ್ಲಿ ಈ ಕಡೆ ಏನಾದ್ರು ಬ್ಯಾಟ್ಸ್ಮನಲ್ಲಿ ಜಾಸ್ತಿ ಮ್ಯಾಚನ್ನು ಗೆಲ್ಸಿದ್ರೆ, ಆ ಕಡೆ ಡ್ಯೂಪ್ಲೆಸಿನ ಮ್ಯಾಚ್ ಗೆಲ್ಸಿದ್ರೆ ಅವ್ರು ಏನಾರು ಆಡಿದ್ರು. ಯಾಕಂದರೆ ಅವ್ರಿಗೂ ಕೂಡ ಬೆಂಗಳೂರು ಮೇಲೆ ಕ್ಯಾಪ್ಟನನ್ನು ಕೂರಿಸಿದಂಥ ರಿವೆಂಜ್ ಇರ್ಬೋದು, ಮತ್ತು ಕೂರಿಸಿದ್ದಾರೆ 1-2 ಮ್ಯಾಚು. ಅದನ್ನ ಏನಾದ್ರು ಅವ್ರು ಬಿಗ್ ಹಿಟ್ಟರ್ಸು, ಬಿಗ್ ಫೀಲ್ಡರ್ಸ್ ಒಂದು ಸ್ಟ್ರಾಂಗ್ ಆಗೋದಂದರೆ ನಮ್ಗಿಂತ ಬೆಸ್ಟ್ ಫೀಲ್ಡರ್ಸ್ ಅವರು. ನಾವು RCBಲಿ ಆ ಥರ ಫೀಲ್ಡರ್ಸ್ ಇಲ್ಲ. ಡ್ಯೂಪ್ಲೆಸ್ ಈ ಥರ ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ. ಅವರು ಚಿರತೆ ಥರ ಫೀಲ್ಡಿಂಗ್ ಮಾಡ್ತಾರೆ. ನಾನು ಜಾಂಟಿ ರೋಡ್ಸನ್ ಬಿಟ್ಟರೆ ನೆಕ್ಸ್ಟ್ ಅವ್ರನ್ನೇ ನೋಡಿದ್ದು ಆ ಫೀಲ್ಡಿಂಗಲ್ಲಿ. ವಿರಾಟ್ ಕೊಹ್ಲಿ ಮಾಡ್ತಾರೆ,
ಆದರೆ ಆ ಮಟ್ಟಕ್ಕಲ್ಲ ಅವರು ತುಂಬ ಅಗ್ರೆಸಿವ್ ಆಗಿ ನೆಗದಿಡ್ಕೊತಾರೆ, ಹಂಗೆ ಕುತ್ತಿಗೆ ಹಿಡ್ಕೊಂಡು ಬಾಡ್ಕೊತಾರೆ. ಹಾಗಾಗಿ ಚಿರತೆ ಓಟದಲ್ಲಿ ಫೀಲ್ಡಿಂಗ್ ಮಾಡ್ತಾರೆ. ಅವ್ರು ಮಿನಿಮಮ್ 20 ರನ್ ಕಂಟ್ರೋಲ್ ಮಾಡ್ತಾರೆ. ಅವ್ರು ಅಕ್ಕಪಕ್ಕ ಹೊಡಿಬೇಕು ಅಂದ್ರೆ ಯೋಚನೆ ಮಾಡ್ತಾರೆ. ಒಂದು 4 ಹೊಡಿಬೇಕು 6 ಹೊಡಿಬೇಕು ಅಂದರೆ ಬ್ಯಾಟ್ಸ್ಮನ್ ಬೇರೆ ಡಿಸಿಷನ್ ಮಾಡ್ಕೋಬೇಕು. ಆ ಡಿಸಿಷನ್ ಮಾಡಿದ್ರೆ ಔಟ್ ಆಗೋಗ್ಬಿಡ್ತಾನೆ. ಈ ಬಾಲ್ ಅವ್ರ ಹತ್ರ ಹೊಡೆದ್ರೆ ಕಷ್ಟ ಆಗುತ್ತೆ, ಬೇರೆ ಕಡೆ ಹೊಡೆದ್ರೆ ಔಟ್ ಆಗುತ್ತೆ. ಈ ಥರ ಅವ್ನ ಬ್ರೈನ್ ಡಿಸ್ಟರ್ಬ್ ಆಗುತ್ತೆ. ಆ ಡೂಪ್ಲೆಕ್ಸ್ ಮುಂದೆ ಹೊಡೆಯೋಕ್ಕೆ ಯೋಚನೆ ಮಾಡಬೇಕು. ಆ ಬಾಲ್ ಅಷ್ಟು ಅಗ್ರೆಸಿವ್ ಹೊಡಿತಾರೆ. ಅವ್ರೊಂದು 20 ರನ್ ಕಂಟ್ರೋಲ್ ಮಾಡೋದಲ್ಲೇ ಬ್ಯಾಟ್ಸ್ಮನ್ ಡಿಸ್ಟರ್ಬ್ ಮಾಡಿ ಒಂದು ಔಟ್ ವಿಕೆಟ್ ಅದಲ್ಲದೆ ಅವರೇ ಆಡಿದ್ರೆ 75% ಮ್ಯಾಚ್ ಮುಗಿಸ್ದಂಗೆ ಆಗುತ್ತೆ. ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಕೆಟಲ್ಲಿ. ಇವತ್ತು ಅವ್ರನ್ನ ತುಂಬ ಜೋಪಾನಾಗಿ ವಿಕೆಟನ್ನು ಎತ್ತಿಬಿಟ್ರೆ ಲಕ್, ಇಲ್ಲಾಂದ್ರೆ ಅವರು 40-50 ಹೊಡೆದ್ರು ಕೂಡ ಮ್ಯಾಚ್ ಅವ್ರ ಕೈಗೆ ಹೋಗ್ಬಿಟ್ರೆ ಅವರೇಜ್ ಆಗಿ. ಅವ್ರದ್ದು ಇವತ್ತು ತುಂಬ ಚೆನ್ನಾಗಿದೆ. KL ರಾಹುಲ್ ಅವ್ರ ಜನರಲ್ಲ ಒಳ್ಳೆ ಬ್ಯಾಟ್ಸ್ಮನ್, ಟೆಸ್ಟ್ ಬ್ಯಾಟ್ಸ್ಮನ್, ಒನ್ ಡೇ ಬ್ಯಾಟ್ಸ್ಮನ್, 20 ಬ್ಯಾಟ್ಸ್ಮನ್. ಅವ್ರು ಅವರೇಜಾಗಿ ಆಡ್ತಾರೆ. ಆ ವಿಕೆಟ್ ಎತ್ತಬೇಕು 100%. ಮತ್ತು ಇವತ್ತು ವಿರಾಟ್ ಕೊಹ್ಲಿ ಹಂಗೆಲ್ಲ ಮಾಡಲ್ಲ. ಗೆದ್ದಿದ್ದು ಖುಷಿಲಿ ಇರುತ್ತೆ, 100% ಗೆದ್ದಿದ್ದು ಖುಷಿ ಇರುತ್ತೆ. ಹಾಗಾಗಿ ಇವತ್ತು ಇವತ್ತು ಖುಷಿಯಾಗಿರೋನೆಲ್ಲರೂ ಕೂಡ ನನ್ನ ಮನಸ್ಸು ಅಷ್ಟು ಹೇಳ್ತೀನಿ. ಓಕೆ, ಸೊ ವಿರಾಟ್ ಕೊಹ್ಲಿ ಮೇಲೆ ಬಹಳಷ್ಟು ನಿರೀಕ್ಷೆ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರ ಹಾಫ್ ಸೆಂಚುರಿ ಹೊಡಿತಾರಾ ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿದ್ದೆ. ಸೊ ಪರವಾಗಿಲ್ಲ ಆಡ್ತಾರೆ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ನೀವು ಸಾಲ್ಟ್ ಇವತ್ತು ಸೆಂಚುರಿನಾ? ನನಗೆ ತುಂಬ ಒಪ್ಪಿದೆ, 75 ಗ್ಯಾರಂಟಿ ಇದೆ. ಸೆಂಚುರಿ ಹೊಡೆದ್ರೆ ಅವ್ರ ಅದೃಷ್ಟ. ಆ್ಯಂಡ್ ನಮ್ಮ ದೇವದತ್ ಪಡಿಕ್ಕಲ್ ಬಿಕಾಸ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಸಖತ್ತಾಗಿ ಆಡಿದ್ರು ಕೂಡ. ಅವರು ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಪಾರ್ಟ್ನರ್ಶಿಪ್ನಲ್ಲಿ ಚೆನ್ನಾಗಿ ಆಡಿದ್ರು. ನೋಡಿ, ದೇವದತ್ ಪಡಿಕ್ಕಲ್ನ ಕೂರಿಸಿದ್ರು. ನಾನು ಹೇಳಿದೆ ಅವ್ರು ತುಂಬ ಇಂಪಾರ್ಟೆಂಟ್ ಪ್ಲೇಯರ್, ಅವ್ರನ್ನ ಆಡಿಸಿ ತುಂಬ ಚೆನ್ನಾಗಿ ಆಡ್ತಾರೆ. ನಾನು ಹೇಳಿದ್ಮೇಲೆ 2 ಮ್ಯಾಚ್ ಆಡಿದ್ರು, ಅವ್ರು ತುಂಬ ಚೆನ್ನಾಗಿ. ಅದು ನಾನು ಮ್ಯಾಚ್ ಆಕ್ಚುಲಿ ನಾವು ಸೋತ್ವಿ. ಅದನ್ನೇ ನಾನು ಅದು ತಪ್ಪು ಮಾಡಿದ್ರು ಅಂತ ಹೇಳಿದ್ರು. ಅವತ್ತು ಗೆಲ್ಬೋದಾಯ್ತು, ಆಪ್ಷನ್ ಇತ್ತು. ಅವ್ರು ಯಾಮಾರಿದ್ರು. ದೇವದತ್ ಪಡಿಕ್ಕಲ್ ಇದ್ರೆ ತುಂಬ ದೇವದತ್ ಪಡಿಕ್ಕಲ್ಗೆ ಇವತ್ತು ಅವರೇಜ್ ಆಗಿದ್ದೆ. ಅದು ಚೆನ್ನಾಗಿ ಆಡ್ತಾರೆ. ದೇವದತ್ ಪಡಿಕ್ಕಲ್ ತುಂಬಾ ಮಹತ್ವವನ್ನು ವಹಿಸ್ತಾರೆ. ಈ ಸೀಸನ್ ಯಾವತ್ತಾರ ಒಂದು ದಿವಸ 100 ಹೊಡಿತಾರೆ. ದೇವದತ್ ಪಡಿಕ್ಕಲ್ಗೆ ಸಖತ್ತಾಗಿ ಆಡಿದ್ರು. ಕಳೆದ ಮ್ಯಾಚ್ ನಲ್ಲಿ ಒಂದ್ ಮ್ಯಾಚ್ ನಲ್ಲಿ ಸಿಕ್ಕಾಪಟ್ಟೆ ಅವ್ರ ಮೇಲೆ ಡಿಪೆಂಡ್ ಆಗೋಯ್ತು, ಆ ಲೆವೆಲ್ಗೆ ಆಡಿದ್ರು. ಇವತ್ತು ಅದೇ ತರ ಏನಾದ್ರು ಪರ್ಫಾರ್ಮ್ ಮಾಡ್ತಾರ ಟಿಮ್ ಡೇವಿಡ್ ಅವರು? ಸೊ 16-3-1996 ಇವರು ಇಲ್ಲ, ಇವತ್ತು ಅವರೇಜ್ ಆಗಿರ್ತಾರೆ, ಅವರೇಜ್ ಆಗಿರ್ತಾರೆ 100%. ನನಗೆ ಅನಿಸಿದ್ದು. ನನಗೆ ಇವತ್ತು ತುಂಬಾ ನಿರೀಕ್ಷೆ ಇರೋದು ಕುನಾಲ್ ಪಾಂಡ್ಯ. ಭುವನೇಶ್ವರ್ ಕುಮಾರ್ ಮೇಲೆ ಇಲ್ಲ, ಇವತ್ತು ವೇಸ್ಟ್ ಅವರು. ಹೌದಾ? ವೇಸ್ಟ್. ಇವತ್ತು ಆಡಿಸ್ತಾರೆ, ಕೂರ್ಸ್ಬಿಟ್ರೆ ಇನ್ನೂ ಒಳ್ಳೇದು. ಹೌದಾ? ಮೊನ್ನೆಲ್ಲ RCB ಚೆನ್ನಾಗಿ ಹೊಡಿಸ್ಕೊಂಡ್ರು. ಇವತ್ತು ಫಾರ್ಮಲ್ಲಿ ಇಲ್ಲ ಅವರು. ಆಮೇಲೆ ಯಾವಾಗಲೂ ಅಷ್ಟೇ, ನೀವು 15ನೇ ತಾರೀಕು ಇದೆಯಲ್ಲ ಮೇಡಮ್ ಅವರೇ, 15 ನೋಡಿ, ಇವ್ರು ಯಾರು, ಅಬ್ದುಲ್ ಕಲಾಂ 15ನೇ ತಾರೀಕು, ಅವ್ರು 27ನೇ ತಾರೀಕು ನಾವು ಅವ್ರನ್ನ ಕಳ್ಕೊಂಡಿದ್ದು. ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಯಡಿಯೂರಪ್ಪರು 27ನೇ ತಾರೀಕು, 15ನೇ ತಾರೀಕು BJP ಎಲೆಕ್ಷನಲ್ಲಿ ಒಂದು 10 ಸೀಟು ಬರೀ 1,700-200 ಮುಂದೆ ಸೋತೋಗ್ಬಿಟ್ರು. 7 CM ಆಗೋಯ್ತಂತ ಟಿವಿಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಕೊನೆ ಲಾಸ್ಟ್ ಮೂಮೆಂಟ್ಗೆಲ್ಲ ಎದಳನೇ ಇಲ್ಲ, ಅವೆಲ್ಲ ಹಂಗೆ ಮಲ್ಕೆಬಿಟ್ರು. ಯಾವಾಗಲೂ ಅಷ್ಟೇ ನ್ಯೂಮರಾಜಿ ಪ್ರಕಾರ 17ಕ್ಕೆ 15 ಡೆಡ್ ಆಪೋಸಿಟ್ ನಂಬರ್ಸ್. 15ನೇ ತಾರೀಕು ನೀವು ತುಂಬ ಜನ ಊಹೆ ಮಾಡಿ ನೋಡಿ. 15ನೇ ತಾರೀಕು ಇಲ್ಲ, 15ನೇ ತಾರೀಕು 17ನೇ ತಾರೀಕು ಸತ್ತೋಗ್ಬಿಟ್ಟಿರ್ತಾರೆ, ಇಲ್ಲ 27ನೇ ತಾರೀಕು ಸತ್ತೋಗಿರ್ತಾರೆ, 27ನೇ ತಾರೀಕು 15ನೇ ತಾರೀಕು ಸತ್ತೋಗಿರ್ತಾರೆ. ಅವ್ರ ಮನೇಲಿ ಎಷ್ಟೋ ಫೋಟೋಗಳು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಅವ್ರ ಲೈಫಲ್ಲಿ ಏನಾರೋ ಒಂದು ಕೆಟ್ಟದ್ದು ಘಟನೆಗಳು ನಡೆದಿರ್ತದೆ. ಈ ಥರ ಭುವನೇಶ್ವರ್ ಕುಮಾರು ಅವ್ರಿಗೆ ಅಗ್ರೆಸಿವ್ ಆಗಿ ಹೊಡಿಸ್ಕೋಬೋದು, ಇಲ್ಲ ನಾನು ಬೌಲರ್ ಆಗಿ ಟೆಕ್ನಿಕ್ ಆಗಿ ಸ್ಲೋ. ಮೊನ್ನೆಲೂ ಅಷ್ಟೇ ಅವರು ಲಾಸ್ಟು 18ನೇ ಓವರ್ಲೇನೋ 22 ರನ್ ಕೊಟ್ಬಿಡ್ತಾರೆ. 22 ಮ್ಯಾಚ್ ಕೈಲಿತ್ತು. ವಿಕೆಟ್ ಎತ್ತಕ್ಕೆ ಹೋಗ್ತಾರೆ, ವಿಕೆಟ್ ಎತ್ತ ಬಂದ್ಬಿಟ್ಟು ಅವತ್ತು ಆಡಿಸ್ಕೋಬೋದು. 10 ರನ್ ಕೊಟ್ಟು ಆಡಿಸ್ಕೋಬೋದಾಗಿತ್ತು. ವಿಕೆಟ್ ಎತ್ತಕ್ಕೆ ಆಗ್ತಾ ಇದ್ರೆ ಹೊಡಿತಾ ಇರ್ತಾರೆ. ವಿಕೆಟ್ ಎತ್ತೋ ಟೈಮಲ್ಲಿ ಎತ್ತಬೇಕಾಗಿತ್ತು, ಆಡಿಸ್ಕೋಬೋದಾಗಿತ್ತು. ಸ್ಲೋ ಕಟಿಂಗ್ ಮಾಡಿಸಿ, ಇಲ್ಲ ಸ್ಲೋ ವೈಡ್ ಮಾಡಿ, ಇಲ್ಲ 1-2 ಬಾಲ್ ವೈಡ್ ಹಾಕಿದ್ರೆ ಕೂಡ ಬ್ಯಾಟ್ಸ್ಮನ್ ಡಿಸ್ಟರ್ಬ್ ಆಗಿಬಿಡ್ತಾರೆ. ಅವಾಗ ಔಟ್ ಮಾಡೇ ಮಾಡಿಸ್ಬೋದು. ಇವ್ರು ತಂದು ಎಸಿತಾ ಇದ್ರು. 100% ಬೆಂಗಳೂರು 60 ಮೀಟ್ರ್ ಹೋಗೇ ಬಿಡುತ್ತೆ, ಗ್ರೌಂಡಿಗೆ ಹೋಗೇ ಬಿಡುತ್ತೆ, ನೋಡೋಣ ಹೋಗೇ ಬಿಡುತ್ತೆ. ನನಗೂ ಭಾಳ ಮಿರಾಕಲ್. ನಾನು ಮುಂದ್ಗಡೆ ಏರ್ವಲ್ಗೆ ಹೋಗ್ಬೇಕಂತ ಹೇಳಿ ತರಿಸ್ಕೊ ಹೋಗಿದ್ದೆ. ಹಾಗಾಗಿ ಮ್ಯಾಚ್ ನೋಡ್ತಾ ಇದ್ದೆ. ಹಾಗಾಗಿ ಕೂತುವಲ್ಲ, ನಾನು ರಾಜಣ್ಣೆಲ್ಲ ಹೋಗಿದ್ದೆ. ಚೆನ್ನೈ ಮ್ಯಾಚ್ ಮಾತ್ರ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲರಿಗೂ, ನನಗೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ 20,000-25,000 ರೂಪಾಯಿ ಬ್ಲಾಕ್ ಕೊಡ್ತಾವೆ ಮಾಮೂಲಿಯಾಗಿ. ಆ ಥರ ಡಿಮ್ಯಾಂಡ್ ಇರೋದು. ಸೊ ಹಾಗಾದ್ರೆ ಇವತ್ತು ಒಳ್ಳೆ ನಿರೀಕ್ಷೆನ ಕಾಣಬಹುದು ಅಂತ ಹೇಳ್ತೀರಿ? ನಮ್ಮ ನಿರೀಕ್ಷೆ ಇದೆ, ಒಬ್ಬೊಬ್ರಿಗೆ ಒಂದೊಂದು ನಿರೀಕ್ಷೆ ಇರುತ್ತೆ. 100% ನಮ್ಮ ನಿರೀಕ್ಷೆ ಇವತ್ತು RCB ಗೆಲ್ಲಿ ಅಂತ. ಒಬ್ಬೊಬ್ಬರ ನಿರೀಕ್ಷೆ ಒಬ್ಬೊಬ್ಬರ ಥರ ಇರುತ್ತೆ. ನಾವೇನು ಮಾಡೋಕೆ, ಯಾಕಂದರೆ 11 ಜನ ಪ್ಲೇಯರು 11 ಜನ ಒಂದೇ ಥರ ಆಡಲ್ಲ. ಆಮೇಲೆ 11 ಜನ ಆಗಲ್ಲ. ಮತ್ತು ಹೋದ್ಸರಿ ನಾನು ಹೇಳ್ತಾ ಇದ್ದೆ, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ನ ಕಮ್ಮಿ ಯೂಸ್ ಮಾಡಿ ಅಂತ. ತುಂಬ ಜನ ನಾನು ಕೂತಿದ್ದೆ, ಸರ್ ನೀವು ಹೇಳಿದ್ಕೋಸ್ಕರ ನಾವು ಜರ್ಸಿ ಹಾಕಿ ಬಂದಿಲ್ಲ ಸರ್ ಅಂದರು. 18 ನನ್ನ ನಂಬರ್ಸ್ ಯಾವಾಗಲೂ ಟೋಟಲ್ ಹೌದು. ತುಂಬಾ ಅದನ್ನ ಕ್ರಿಕೆಟ್ ಎಂಜಾಯ್ ಮಾಡಿ, ಜರ್ಸಿ ನಂಬರ್ ಬಿಟ್ಬಿಡಿ. ಏನ್ ಹೇಳಿ, ಕ್ರಿಕೆಟ್ ಎಂಜಾಯ್ ಮಾಡಿ ಜರ್ಸಿ ನಂಬರ್ ಬಿಟ್ಬಿಡಿ. ಯಾಕಂದ್ರೆ ಕಲಾಸ್ ಕೇಳಿ ಅವ್ರನ್ನ ಯಾರು, ಅವ್ರು 100%. ನೀವು ಮಾಮೂಲಿ ನಿಮ್ಮ ಡ್ರೆಸ್ಸಲ್ಲಿ ಹೋಗಿ ಅದನ್ನೇ ಫ್ರೀ ಕೊಡಲ್ಲ 100%. ಹಾಗಾಗಿ 18 ನಂಬರ್ಸ್ ಯಾವಾಗಲೂ ವೆರಿ ಡೇಂಜರ್ ನಂಬರ್ಸ್. ನಾನು ನೋಡಿರೋ ಮಟ್ಟಿಗೆ ಇವಾಗ ಒಬ್ಬೊಬ್ರು ಮೊಬೈಲ್ ನಂಬರ್ಸಲ್ಲಿ ನೀವು 7 ಪಕ್ಕ 8 ಇರುತ್ತೆ ನೋಡಿ, ಅವ್ರು ವೆರಿ ಡೇಂಜರ್ ನಂಬರ್ಸು. 0, 0, 7, 8 ಇಲ್ಲ
48 ಯಾರ್ಯಾರ ಮೊಬೈಲ್ ನಂಬರ್ 48 ಇರುತ್ತೆ, ಯಾರ್ಯಾರ ವೆಹಿಕಲ್ ನಂಬರ್ 48 ಇರುತ್ತೆ, ಯಾರ ನಂಬರ್ಲಿ 29. ಈ ವರ್ಷ ನೋಡಿ 2 ನಂಬರ್ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀನಿ. ಗುರುಗಳೇ